ಈಗ ನೀವೇ ಆ ನದಿಯಾಗಿದ್ದೀರಾ. ಈಗ ನೀವು ನಿಮ್ಮ ಮೂಲಕ ಹರಿಬೇಕು ಅನ್ನೋದಕ್ಕೋಸ್ಕರನೇ ಒಳಗಡೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಬಂದು ಈಗ ಮತ್ತೆ ನೀನು ಹೋಗು, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಜೀವ ಉಂಟಾಗಬೇಕು. ಸೊ ಹಾಗಾದ್ರೆ ನೀರು ಒಳಗಡೆ ಹೋಗಿದ್ದು ನಾವು ದೇವರ ಬಲದಿಂದ ಸಾಮರ್ಥ್ಯದಿಂದ ತುಂಬುವುದಕ್ಕೋಸ್ಕರ, ಹೊರಗಡೆ ಬಂದು ನಾವು ಹೋಗೋದು ಅನ್ನೋದು ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೋಸ್ಕರ, ಬೇರೆಯವ್ರನ್ನ ರಕ್ಷಿಸೋಕ್ಕೋಸ್ಕರ, ಬೇರೆಯವ್ರನ್ನ ಮಾನಸಾಂತರ ಪಡಿಸಿ ಅದೇ ಜೀವ ನದಿ ಅವರಲ್ಲಿ ಹುಟ್ಟಿ ಅವರು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋ ರೀತಿಯಲ್ಲಿ ದೇಶಗಳನ್ನು ಬದಲಾಯಿಸುವಂತೆ, ದೇಶಗಳನ್ನು ಸ್ವಸ್ಥತೆ ಪಡಿಸುವಂತೆ, ದೇಶಗಳನ್ನು ರಕ್ಷಿಸುವಂತೆ ಇವತ್ತು ಆ ನದಿಯಾಗಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀರೊಳಗಡೆ ಹೋಗೋದು ನಾನು ಮಾನಸಾಂತರ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೋಸ್ಕರ, ಹೊರಗಡೆ ಬಂದ ನಾನೇ ನದಿಯಾಗಿ ಹೋಗಿ ಲೋಕದಲ್ಲಿ ಇರೋನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದೇ ದೇವರ ಉದ್ದೇಶ.